ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಕಾಲೇಜ್ಗೆ ಹೋಗೋ ರೋಡಿನ 3 ದಿನದಿಂದ ಹಂಗೆ ಆಗ್ತಾ ಇದೀನಿ, ಯಾಕಂದ್ರೆ ಕಾಲೇಜ್ ಜಲ್ದಿ ಹೋಗ್ತಾ ಇದೀನಿ ಗೈಸ್. ಅದಕ್ಕೆ ಹೂ ಸ್ಟಾಪ್ಡ್ ಯು ಗೈಸ್. ಮನೆಗೆ ಬಂದ್ರೆ ಇದೊಂದು ಪ್ರಾಬ್ಲಮ್, ಕಾಲೇಜಿಂದ ಮನೆಗೆ ಬಂದ್ರೆ ಇದೇ ಪ್ರಾಬ್ಲಮ್ ಗೈಸ್. ಆದ್ರೂ ಮನೆಗೆ ಬರಬೇಕು, ಯಾಕಂದ್ರೆ ಅದನ್ನ ಮೀಟ್ ಮಾಡ್ಬೇಕು. ಅದಕ್ಕೆ ಅಲ್ಲ ಗೈಸ್, 3 ಟೈಮ್ ಊಟ ತಿನ್ಬೇಕು. ಅದಕ್ಕೆ ಮಾಡೋದು ಯಾಕೆ ಮರೀತಾ ಇದ್ದೀರಾ ಗೈಸ್? ನಾನು ರೋಡಲ್ಲಿ ನೋಡಿ ಈ ಥರ ಎಲ್ಲರ ಮುಂದೆ ವಿಡಿಯೋ ಮಾಡ್ತೇನೆ. ಲೈಕ್ ಮತ್ತೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ನನ್ನ ಕಟಿಂಗ್ಗೆ ಒಳ್ಳೆ ಹಂದಿ ಮರಿ ಥರ ಇದ್ದೀನಲ್ಲ ಗೈಸ್, ಕಮೆಂಟ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ಏನೇ ಹೇಳಿ, ಓಸಿ ಪಾನಿಪುರಿ ತಿನ್ನೋ ಮಜಾನೇ ಬೇರೆ. ನೋಡಿ ಗೈಸ್, ನಮ್ಮನ್ನು ಕರ್ಕೊಬರಕ್ಕೆ ಅಮ್ಮು ಬಂದಿದೆ. ಅಮ್ಮು, ಇದಕ್ಕೆ ಬೆಳಿಗ್ಗೆ ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ಯಾವಾಗಂದ್ರೆ ಅವಾಗ ಆಚೆ ಬರುತ್ತೆ ಗೈಸ್. ಇದರ ಅಡ್ರೆಸ್ಸು ನಮ್ಮ ಅಡ್ರೆಸ್ ಹಾಕಲ್ಲ ಗೈಸ್. ಎಲ್ಲ ಆಚೆ ಕಂಡ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ ಗೈಸ್? ನಾನು ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಗೈಸ್. ಅದಕ್ಕೆ ಇವತ್ತಿಂದ ಡಯಟ್ ಮಾಡೋಣ ಅಂದ್ಬಿಟ್ಟು ಡಯಟ್ ಫುಡ್ ನೋಡಿ ಗೈಸ್. ನಂದು ಆಲ್ರೆಡಿ ತಿನ್ಬಿಟ್ಟಿದ್ದೀನಿ, ಸ್ವಲ್ಪ ಐತೆ ಗೈಸ್, ತಿನ್ಬಿಟ್ಟು ಸಿಗೋಣ. ಚೆನ್ನಾಗೇ ಇಲ್ಲ ಗೈಸ್, ಹೆಂಗೆ ತಿಂತಾರೆ ಇನ್ನು. ನಾನು ಇನ್ಮೇಲೆ ಸಣ್ಣ ಆಗ್ಬೇಕು ಅನ್ಕೊಂಡಿದ್ದೀನಿ. ನೋಡಿ, ಬಾಡಿ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಗೈಸ್. ಸಣ್ಣ ಆಗ್ತೀನಿ, ಇನ್ನೊಂದು 1 ಮಂತಲ್ಲಿ ಸಣ್ಣ ಆಗ್ತೀನಿ ನಾನು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡಬೇಕು ಗೈಸ್. ಮಲ್ಕೊಬಿಟ್ಟಿದ್ದೆ ನಾನು, ತುಂಬ ಆಗ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿಗೋಣ ಇನ್ನು ಮುಂದೇನು ವಿಡಿಯೋ. ನಂಗೆ ತುಂಬ ಕೆಲಸ ಇತ್ತು ಗೈಸ್, ಅದಕ್ಕೆ ಮಲ್ಕೊಬಿಟ್ಟಿದ್ದೆ ಅಷ್ಟೇ.